brought to you by Vigard. ಬೆಂಗಳೂರು ಗ್ರಾಮಾಂತರದಲ್ಲಿ ಹೈ ವೋಲ್ಟೇಜ್ ಲೋಕಸಭೆದೆಲ್ಲ ನಡೀತಾ ಇದೆ. ಆದರೆ ಭಾಳಷ್ಟು ಜನ JDSನ ಅಧ್ಯಕ್ಷರಿಗೆ ಈ ರೀತಿ ಆಪರೇಷನ್ ಮಾಡ್ತಾ ಇದ್ದಾರೆ ಅನ್ನೋದು. ಇವತ್ತು ಕೂಡ ಒಬ್ಬರು ಜಿಲ್ಲಾ ತಾಲೂಕು ಅಧ್ಯಕ್ಷರು ಅಲ್ಲಿ ಹೋಗ್ತಾ ಇದ್ದಾರೆ. ನೋಡಿ, ಚುನಾವಣೆ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯ, ಒಂದಷ್ಟು ಜನ ಹೋಗ್ತಾರೆ, ಒಂದಷ್ಟು ಜನ ಬರ್ತಾರೆ. ಅದಕ್ಕೇನು ದೊಡ್ಡ ಪ್ರಾಮುಖ್ಯತೆ ಕೊಡ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ. ಪಕ್ಷ ಭಾಳ ಬಲಿಷ್ಠವಾಗಿದೆ. ಜೊತೆಯಲ್ಲಿ ಭಾರತೀಯ ಜನತಾ ಪಾರ್ಟಿ, ಜನತಾದಳ ಪಕ್ಷ ಇಬ್ಬರು ಕಾರ್ಯಕರ್ತರುಗಳು ಭಾಳ ಪರಸ್ಪರವಾಗಿ ಒಂದು ಹೊಂದಾಣಿಕೆ ಮಾಡ್ಕೊಂಡು ಈ ಚುನಾವಣೆಯಲ್ಲಿ ಗೆಲುವು ಸಾಧಿಸಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದಾರೆ. ಸಂಪೂರ್ಣ ವಿಶ್ವಾಸ ಇದೆ. ಎಲ್ಲದಕ್ಕಿಂತ ಮಿಗಿಲಾಗಿ ಮತದಾರರು ಮನಸ್ಸಲ್ಲಿ ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಜಯ ಖಂಡಿತವಾಗ್ಲೂ ಇವತ್ತು ಇಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ. ರಾಮನವಮಿ ದಿನ ರಾಮ ಮಂದಿರ ಬೆಟ್ಟದಲ್ಲಿ ರಾಮನವಮಿ ದಿನ ಇವತ್ತು ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಖಂಡಿತವಾಗ್ಲೂ ಜಯ ಮಂಜಣ್ಣ ಅವ್ರದ್ದು. ಮಂಜುನಾಥ್ ಅವರ CM ಮಂಜುನಾಥ್ ಅವರನ್ನು ಗೌರವಯುತವಾಗಿರ್ತಕ್ಕಂಥ ಸ್ಥಾನ ಇದೆ. ಅವರು ಭಾಳಷ್ಟು ಜನ ಜೀವವನ್ನು ಉಳಿಸಿದವರು. ಅಂಥವ್ರು ರಸ್ತೆಗಳಲ್ಲಿ ಹೋಗಿ ಮತಯಾಚನೆ ಮಾಡೋದು ಎಷ್ಟು ಸರಿ? ರಾಜ್ಯಸಭೆಯಿಂದ ಕಳಿಸ್ಬೋದಾಗಿರುತ್ತೆ ಅಂತ. ನೋಡಿ, ಇಲ್ಲಿ ಡಾಕ್ಟರ್ CN ಮಂಜುನಾಥ್ರವರಾಗಲಿ ಅಥವಾ ದೇವೇಗೌಡರ ಸಾಹೇಬರಾಗಲಿ ಅಥವಾ ನಾವುಗಳೇ ಆಗಲಿ ಮಂಜಣ್ಣ ಅವ್ರನ್ನ ರಾಜಕಾರಣಕ್ಕೆ ತಗೊಬರಬೇಕು ಅಂತಕ್ಕಂಥದ್ದು ಎಂದೂ ಕೂಡ ನಮ್ಮ ಮನಸ್ಸಿನಲ್ಲಿ ಇರಲಿಲ್ಲ. ರಾಷ್ಟ್ರೀಯ ನಾಯಕರುಗಳು, ವಿಶೇಷವಾಗಿ ಅಮಿತ್ ಶಾ ಜಿ ಅವರಿರ್ಬೋದು, ನಡ್ಡಾ ಜಿ ಅವರಿರ್ಬೋದು, ಈ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಂದ ಕರೆ ಬಂದ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರಕ್ಕೆ ಏನಾದರೂ ಡಾಕ್ಟರ್ CN ಮಂಜುನಾಥ್ ಅವ್ರನ್ನ ಕ್ಯಾಂಡಿಡೇಟ್ ಮಾಡಲಿಕ್ಕೆ ಸಾಧ್ಯವಾ ಅಂತಕ್ಕಂಥದ್ದು ಪಕ್ಷದ ವರಿಷ್ಠರ ಜೊತೆ ಚರ್ಚೆ ಆದ ಸಂದರ್ಭದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರುಗಳು, ಎರಡೂ ಪಕ್ಷದ ಕಾರ್ಯಕರ್ತರುಗಳು ಅವ್ರ ಹೆಸರು ಕೇಳಿ ಬರ್ತಾ ಇದ್ದಾಗೆ ಭಾಳ ಹುಮ್ಮಸ್ಸಿನಿಂದ ಇಲ್ಲ ಮಂಜಣ್ಣ ಅವ್ರು ಬಂದರೆ ಒಂದು ಬದಲಾವಣೆ ಕಾಣ್ಬೋದು ಅಂತಕ್ಕಂಥದ್ದು ಕಾರ್ಯಕರ್ತರ ಭಾವನೆ ಏನಾಗಿತ್ತು. ಅದಕ್ಕೆ ಸ್ಪಂದಿಸಿ ಇವತ್ತು ಮಂಜಣ್ಣ ಅವರು ಸ್ಪರ್ಧೆ ಮಾಡಿದ್ದಾರೆ ಅಷ್ಟೇ. ಹಲವಾರು ಎಲೆಕ್ಷನ್ಗಳಲ್ಲೂ ಕೂಡ ಕಡೆ ಹಂತದವರೆಗೂ ಒಂದು ವೇವ್ ಇರುತ್ತೆ. ಅದಾದಮೇಲೆ 2 ದಿನಗಳಲ್ಲಿ DK ಬ್ರದರ್ಸ್ ಒಂದು ಆಟ ಆಡ್ತಾರೆ, ಅಲ್ಲಿ ಚೇಂಜ್ ಆಗುತ್ತೆ ಅನ್ನೋಂಥದ್ದು ಪದೇ ಪದೇ ಬರುವಂಥ ಒಂದು ಮಾತು. ಇತಿಹಾಸ ಮತ್ತೆ ಮರುಕಳಿಸೋದಿಲ್ಲ ಅಂತಕ್ಕಂಥದ್ದಕ್ಕೇ ಮರುಕಳಿಸಬಾರ್ದು ಅಂತಕ್ಕಂಥದ್ದಕ್ಕೆ. ಏಕೆಂದರೆ ಇತಿಹಾಸ ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ರಾಮನಗರ ಜಿಲ್ಲೆನಲ್ಲಿ Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. 2 ದಿನನೂ ಬೇಡ ಅವ್ರಿಗೆ. ರಾತ್ರಿ 2 ಗಂಟೆಯಿಂದ 4 ಗಂಟೆವರೆಗೂ ಸಾಕಷ್ಟೇ ಟೈಮು. 2 ಅವರ್ ಸಾಕು. ರಾತ್ರಿ 2 ಅವರಲ್ಲಿ ಚೇಂಜ್ ಮಾಡ್ತಾರೆ ಅಂದರೆ ಮಾಡಿದ್ದಾರೆ. ಇಲ್ಲಿವರೆಗೂ ಅದೇನೋ ಪಾಪ 5,000 ರೂಪಾಯಿ ಟೋಕನ್ ಕಾರ್ಡ್ ಕೊಟ್ಟರು, ಆಮೇಲೆ ತಿಂಗಳನ್ಗಟ್ಲೆ ಈ ತವಾ ಕೊಟ್ಟರು, ಕುಕ್ಕರ್ ಕೊಟ್ಟರು. ಈಗ ಸೀರೆಗಳೆಲ್ಲ ನಮ್ಮ 2 ಪಕ್ಷದ ಕಾರ್ಯಕರ್ತರುಗಳೇ ಜಪ್ತಿ ಮಾಡಿದ್ರು. ಇಲ್ಲಿ ಪಾಪ ಚುನಾವಣಾ ಆಯೋಗ ಆಗಲಿ, ಚುನಾವಣಾ ಅಧಿಕಾರಿಗಳಾಗಲಿ, ಪೊಲೀಸ್ ಅಧಿಕಾರಿಗಳಾಗಲಿ, ಜಿಲ್ಲಾಡಳಿತ ಆಗಲಿ ಮೌನವಾಗಿದೆ. ಪಾಪ ಭಯ, ಅಧಿಕಾರದಲ್ಲಿದ್ದಾರೆ, ಏನು ಮಾತಾಡೋಂಗಿಲ್ಲ. ಇವತ್ತು ಅವ್ರ ಪರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು, BJP ಕಾರ್ಯಕರ್ತರು ಇವತ್ತು ಚುನಾವಣಾ ಆಯೋಗದ ರೀತಿ ಕೆಲಸ ಮಾಡ್ತಾ ಇದ್ದಾರೆ. ಇದು ವಿಪರ್ಯಾಸ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದು ವಿಪರ್ಯಾಸ. ಆದರೆ ಮತ್ತೆ 2 ಗಂಟೆ 4 ಗಂಟೆ ಕಾರ್ಡ್ ಏನಿದೆ, ಬಹುಶಃ ನಿಖಿಲ್ ಕುಮಾರಸ್ವಾಮಿ ಮಲಗಲ್ಲ. ಆ 2 ಗಂಟೆ 4 ಗಂಟೆ ಇದೆಯಲ್ಲ, ಆ ನೈಟ್ ಮಲಗಲ್ಲ. ನಾನು ತೀರ್ಮಾನ ಮಾಡಿದ್ದೀನಿ. ಅದು ಎಲ್ಲಿ ಕಾರ್ಡ್ ಕೊಡ್ತಾರೆ, ನಾನೇ ಚುನಾವಣೆ ಆಯೋಗದ ರೀತಿ ನಮ್ಮ ಕಾರ್ಯಕರ್ತರ ಜೊತೆ ಕೆಲಸ ಮಾಡ್ತೀನಿ ಈ ಚುನಾವಣೆ. ಥ್ಯಾಂಕ್ ಯು. Brought to you by Vigard.